ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರಕಾಶ್ ಫೈರ್ ಮಾತಾಡೋದು. ನನ್ನ ಮೊದಲನೇ ಯೂಟ್ಯೂಬ್ ಚಾನಲಲ್ಲಿ ನನ್ನ ಸ್ವಂತ ಅನಿಸಿಕೆಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೇನೆ. ಸೊ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಏನೆಂದರೆ ಇವತ್ತಿನ ವಿಷಯ ತಂದೆ ಮತ್ತು ಮಕ್ಕಳ ಸಂಬಂಧ. ಸೊ ನಾವೀಗ ತಂದೆ ಅನ್ನೋಕ್ಕಿಂತ ಮಕ್ಕಳು ತಾನಾಗಿ ಎಲ್ಲಿಂದ ಉದುರು ಬೀಳಲ್ಲ, ಏನಿಲ್ಲ. ಸೊ ತಂದೆ ತಾಯಿ ಅವರು ಕೊಟ್ಟಂಥ ನಮಗೆ ಮಾನವ ಜನ್ಮ ಅನ್ನೋದು ಒಂದು ದೊಡ್ಡದಾದಂಥ, ಅದಕ್ಕೆ ಹೇಳ್ತಿರೋದಂಥ ಈ ಶ್ರೇಷ್ಠ ಜೀವರಾಶಿಗಳಲ್ಲಿ ಶ್ರೇಷ್ಠ ಜಾತಿ ಅನ್ನೋದು ಮಾನವ ಜನ್ಮ. ಸೊ ಇದರಿಂದ ಬಂದಂಥ ನಾವು ತಂದೆ ತಾಯಿ ವಿಚಾರದಲ್ಲಿ ಮಕ್ಕಳು ಎತ್ತು ಒಂದು ತಿಂಗಳಿಂದ 9 ತಿಂಗಳವರೆಗೆ ತಾಯಿ ಹೆತ್ತು ಕಷ್ಟಪಟ್ಟು ಮಕ್ಕಳನ್ನು ಸಾಕಿರ್ತಾಳೆ. ಅವಳು ಪ್ರೆಗ್ನೆನ್ಸಿ ಇರುವಾಗ, ತಾಯಿಯವರು ಪ್ರೆಗ್ನೆನ್ಸಿ ಇರುವಾಗ ಈ ನಮ್ಮ ಅನುಬಂಧ, ಅವರ ನೋವು, ಏನೇ ಕಷ್ಟ ಬಂದರೂ ಸಹ ತನ್ನ ಹೊಟ್ಟೆಯಲ್ಲಿರ್ತಕ್ಕಂಥ ತನ್ನ ಕರುಳಿನ ಕುಡಿಯನ್ನು ಚೆನ್ನಾಗಿ ಬೆಳೀಲಿ ಅಂಥೇಳಿ ಮಕ್ಕಳನ್ನ ಒಂದು ಹಂತದಿಂದ ಮಕ್ಕಳು 9 ತಿಂಗಳಾದ ಮೇಲೆ ಜನನವಾಗ್ತದೆ. ಜನನವಾದ ಮೇಲೆ ಅವ್ರನ್ನ ಲಾಲನೆ ಪಾಲನೆ ಪೋಷಣೆ, ಅವ್ರನ್ನ ಇಡೀ ಜೀವನನೇ ಮಕ್ಕಳಿಗೋಸ್ಕರ ಮುಡುಪಾಗಿಟ್ಟಿರ್ತಾರೆ ತಂದೆ ತಾಯಿಗಳು. ಸೊ ಇಂಥ ತಂದೆ ತಾಯಿಗಳನ್ನು ಕೆಲವೊಂದು ಈಗ ಇತ್ತೀಚಿನ ದಿನಗಳಲ್ಲೇ ಈ ಸಂಬಂಧ ತಂದೆ ತಾಯಿದು ಅನ್ನೋದು ಅವಶ್ಯಕತೆ ಮುಗಿದ ಮೇಲೆ ತಂದೆ ತಾಯಿ ಯಾರು ಅನ್ನೋ ಮಕ್ಕಳು ತುಂಬ ಜನಗಳು ಕಾಣ್ತಾ ಇದ್ದಾವೆ. ಸೊ ಹಂಗಾಗಿ ತಂದೆ ತಾಯಿಗಳನ್ನ ಗೌರವಿಸಿ, ತಂದೆ ತಾಯಿಗಳೇ ಈ ಜಗತ್ತಲ್ಲಿ ಇನ್ನೊಬ್ಬ ದೇವರು ಅಂದರೆ ತಂದೆ ತಾಯಿಗಳು. ಸೊ ಹಂಗಾಗಿ ಮಕ್ಕಳು ಏನಿದೆ ಅಂದರೆ, ಮಕ್ಕಳು ತಂದೆ ತಾಯಿ ಬೇರೆ ದೇವಸ್ಥಾನಕ್ಕೆ ಅಭಿಷೇಕ, ಪ್ರಾರ್ಥನೆ ಮತ್ತು ಮತ್ತೊಂದು ಮಾಡೋದಕ್ಕಿಂತ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳ ಗೌರವಿಸಿ, ತಂದೆ ತಾಯಿನ ಗೌರವದಿಂದ ಕಾಣಿ. ನಮಗೆ ಬೆಂಬಲ ಅಂದರೆ ಆನೆ ಬಲ ಥರ ಇದ್ದಂಗೆ. ಸೊ ತಂದೆ ತಾಯಿಯನ್ನು ಗೌರವಿಸಿ ಅಂತ ಹೇಳಿ ನನ್ನ ಈ ವಿಚಾರನ ಮುಗಿಸ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ.